ಹಾಯ್, ನಾನು ಹರೀಶ್. ಈ ವಿಡಿಯೋದಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಡೆಲ್ಟಾ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಇರುವಂತ ಮನಿನೆಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇದರಿಂದ ನಮ್ಗೆ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಇನ್ ದ ಮನಿ ಇದೆಯಾ, ಅಟ್ ದ ಮನಿ ಇದೆಯಾ ಅಥವಾ ಔಟ್ ಆಫ್ ದ ಮನಿ ಆಗಿದೆಯಾ ಅನ್ನೋದು ಗೊತ್ತಾಯ್ತು. ಈಗ ನಾವು ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ ನ ಡಿಸ್ಕಸ್ ಮಾಡೋಣ. ಒಂದು ಸ್ಯಾಂಡಲ್ವುಡ್ ಮೂವಿ ಹಿಟ್ ಅಥವಾ ಫ್ಲಾಪ್ ಆಗ್ಬೇಕು ಅಂದ್ರೆ ಏನೆಲ್ಲ ಕಾರಣಗಳಿರ್ಬೋದು? ಸೊ ಒಂದು ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಅದರ ಆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೆಕ್ನಿಷಿಯನ್ಸ್, ಡೈರೆಕ್ಟರ್ಸ್ ಹಾಗೆ ಸಿನಿಮಾ ಮಾಡ್ತಿರೋ ಎಲ್ಲಾ ಆರ್ಟಿಸ್ಟ್ ಗಳ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದೇ ತರ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ನೀವು ಬೈಯರ್ ಅಥವಾ ಸೆಲ್ಲರ್ ಯಾರೇ ಆಗಿದ್ರು ಟ್ರೇಡ್ ನ ಸಕ್ಸಸ್ ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಎಲ್ಲಾ ಆಪ್ಷನ್ ಗಳನ್ನ ಕಲೆಕ್ಟಿವ್ ಆಗಿ ಗ್ರೀಕ್ಸ್ ಅಂತ ಕರೀತಾರೆ. ಇಲ್ಲಿ 4 ಮುಖ್ಯವಾದ ಆಪ್ಷನ್ ಗ್ರೀಕ್ಸ್ ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಅವು ಯಾವುದು ಅಂದ್ರೆ ಡೆಲ್ಟಾ, ಗಾಮಾ, ವೇಗಾ ಮತ್ತೆ ತೀಟಾ. ಈ ವಿಡಿಯೋದಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಡೆಲ್ಟಾ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇವತ್ತು ಬೆಳಗ್ಗೆ ಮಾರ್ಕೆಟ್ ಓಪನ್ ಆದಾಗ ನಾನು ಒಂದು ವಿಷಯನ ಗಮನಿಸಿದೆ. ಅದೇನಂದ್ರೆ ಇನ್ಫೋಸಿಸ್ 1630 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇತ್ತು. ಹಾಗೆ 1660ಕ್ಕೆ ಕಾಲ್ ಆಪ್ಷನ್ ಇದ್ದಿದ್ದನ್ನ ನಾನು ಗಮನಿಸಿದೆ. ಇದರ ಪ್ರೀಮಿಯಂ 42 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇತ್ತು. 10 ಗಂಟೆಗೆ ಇನ್ಫೋಸಿಸ್ ನ ಪ್ರೈಸ್ ಜಾಸ್ತಿ ಆಗಿ 1650 ರೂಪಾಯಿ ಆಗಿತ್ತು. ಆಗ 1660 ಸ್ಟ್ರೈಕ್ ಪ್ರೈಸ್ ಇದ್ದ ಕಾಲ್ ಆಪ್ಷನ್ ನ ಪ್ರೀಮಿಯಂ 49 ರೂಪಾಯಿ ಆಯ್ತು. ಅಂದ್ರೆ ಪ್ರೀಮಿಯಂ ಅಲ್ಲಿ 7 ರೂಪಾಯಿ ಜಾಸ್ತಿ ಆಯ್ತು. 30 ನಿಮಿಷ ಆದ್ಮೇಲೆ ಅಂದ್ರೆ 10:30ಕ್ಕೆ ಇನ್ಫೋಸಿಸ್ ನ ಪ್ರೈಸ್ ಚೂರ್ ಕಮ್ಮಿ ಆಗಿ 1645 ರೂಪಾಯಿ ಆಯ್ತು. ಆಗ ಪ್ರೀಮಿಯಂ ಕೂಡ 2 ರೂಪಾಯಿ ಕಡಿಮೆ ಆಯ್ತು, ಅಂದ್ರೆ 47 ರೂಪಾಯಿ ಆಯ್ತು. ಈಗ ಅಂದ್ರೆ 11 ಗಂಟೆಗೆ ಇನ್ಫೋಸಿಸ್ 1660 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಇದನ್ನ ನೀವು ಸರಿಯಾಗಿ ಗಮನಿಸಿದ್ರೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಇವಾಗ ಅಟ್ ದ ಮನಿ ಇದೆ. ಮತ್ತೆ ಇದಕ್ಕೆ ಅಸೋಸಿಯೇಟ್ ಆಗಿರೋ ಪ್ರೀಮಿಯಂ ಇವಾಗ 52 ರೂಪಾಯಿ ಆಗಿದೆ. ಇದರಿಂದ ನಮಗ್ ಗೊತ್ತಾಗೋದೇನಂದ್ರೆ ಯಾವಾಗೆಲ್ಲ ಅಂಡರ್ಲೈನ್ ಪ್ರೈಸ್ ಚೇಂಜ್ ಆಗುತ್ತೋ ಆಗೆಲ್ಲ ಆಪ್ಷನ್ ನ ಪ್ರೀಮಿಯಂ ಕೂಡ ಚೇಂಜ್ ಆಗುತ್ತೆ. ಇನ್ನು ಪ್ರಿಸೈಸ್ ಆಗಿ ಹೇಳ್ಬೇಕು ಅಂದ್ರೆ ಯಾವಾಗೆಲ್ಲ ಅಂಡರ್ಲೈನ್ ಪ್ರೈಸ್ ಜಾಸ್ತಿ ಆಗುತ್ತೋ ಆಗೆಲ್ಲ ಕಾಲ್ ಆಪ್ಷನ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಹಾಗೆ ಯಾವಾಗೆಲ್ಲ ಅಂಡರ್ಲೈನ್ ಪ್ರೈಸ್ ಕಡಿಮೆ ಆಗುತ್ತೋ ಆಗ ಪುಟ್ ಆಪ್ಷನ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಈ ಪ್ರೀಮಿಯಂ ಯಾಕೆ ಚೇಂಜ್ ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. ಪ್ರೀಮಿಯಂ ಯಾಕೆ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದ್ರೆ ಈ ಸೀರೀಸ್ ನ ಅಷ್ಟು ವಿಡಿಯೋಗಳನ್ನ ಇನ್ನೊಂದ್ಸಲ ನೋಡಕ್ಕೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಹಾಗೇನೆ ಒಂದಿಷ್ಟು ಆಪ್ಷನ್ ಸ್ಟ್ರೈಕ್ಸ್ ನ ನೀವೇ ಅಬ್ಸರ್ವ್ ಮಾಡಿ. ಆಗ ನಿಮ್ಗೆ ಅಂಡರ್ಲೈನ್ ಪ್ರೈಸ್ ಚೇಂಜ್ ಆದಾಗ ಹೇಗೆ ಪ್ರೀಮಿಯಂ ಚೇಂಜ್ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಈಗ ನಮ್ಗೆ ಅಂಡರ್ಲೈನ್ ಪ್ರೈಸ್ ಚೇಂಜ್ ಆದಾಗ ಹೇಗೆ ಪ್ರೀಮಿಯಂ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಈಗ ಇರೋ ಪ್ರಶ್ನೆ ಏನಂದ್ರೆ ಕೊಟ್ಟಿರೋ ಅಂಡರ್ಲೈನ್ ಪ್ರೈಸ್ ಚೇಂಜ್ಗೆ ಪ್ರೀಮಿಯಂ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನ ಮೆಜರ್ ಮಾಡೋದು ಹೇಗೆ ಅಥವಾ ಎಸ್ಟಿಮೇಟ್ ಮಾಡೋದು ಹೇಗೆ ಅನ್ನೋದು. ಈ ಟೈಮ್ ಅಲ್ಲಿ ನಮ್ಗೆ ಹೆಲ್ಪ್ ಮಾಡೋ ಅಂತದ್ದೇ ಆಪ್ಷನ್ ಟ್ರೇಡಿಂಗ್ ನ ಡೆಲ್ಟಾ. ಅಂಡರ್ಲೈನ್ ಪ್ರೈಸ್ ಪ್ರತಿ 1 ಪಾಯಿಂಟ್ ಚೇಂಜ್ ಆದಾಗ ಪ್ರೀಮಿಯಂ ಹೇಗ್ ಚೇಂಜ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಡೆಲ್ಟಾ ಹೆಲ್ಪ್ ಮಾಡುತ್ತೆ. ಇನ್ನೊಂದ್ ತರ ಹೇಳ್ಬೇಕು ಅಂದ್ರೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಡೆಲ್ಟಾ ಅಂದ್ರೆ ಅಂಡರ್ಲೈನ್ ಪ್ರೈಸ್ ಚೇಂಜ್ ಆದಾಗ ಅದಕ್ಕೆ ಸರಿಯಾಗಿ ಪ್ರೀಮಿಯಂ ಹೇಗ್ ಚೇಂಜ್ ಆಗುತ್ತೆ ಅನ್ನೋದು. ಡೆಲ್ಟಾ ಒಂದು ನಂಬರ್. ಇದು ಕಾಲ್ ಆಪ್ಷನ್ ಅಲ್ಲಿ 0 ಇಂದ 1 ವೇರಿ ಆಗುತ್ತೆ. ಹಾಗೆ ಪುಟ್ ಆಪ್ಷನ್ ಅಲ್ಲಿ -1 ರಿಂದ 0 ತನಕ ವೇರಿ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕಾಲ್ ಆಪ್ಷನ್ ನ ಡೆಲ್ಟಾ 0.15 ಇದೆ ಅಂತ ಅಂದ್ಕೊಳ್ಳೋಣ. ಇದು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಅಂಡರ್ಲೈನ್ ಪ್ರೈಸ್ ಅಲ್ಲಿ ಆಗೋ ಪ್ರತಿ 1 ಪಾಯಿಂಟ್ ಚೇಂಜ್ಗೆ ಆ ಪರ್ಟಿಕ್ಯುಲರ್ ಆಪ್ಷನ್ ನ ಪ್ರೀಮಿಯಂ 0.15 ಅಷ್ಟು ಚೇಂಜ್ ಆಗುತ್ತೆ. ಈಗ ಒಂದು ಸ್ಟಾಕ್ ನ ಅಂಡರ್ಲೈನ್ ಪ್ರೈಸ್ 200 ರೂಪಾಯಿ ಇದೆ ಅನ್ಕೊಳ್ಳಿ. ಹಾಗೆ ಈ ಅಂಡರ್ಲೈನ್ ಪ್ರೈಸ್ ಗೆ ಅಸೋಸಿಯೇಟ್ ಆಗಿ ಒಂದು ಕಾಲ್ ಆಪ್ಷನ್ 210 ರೂಪಾಯಿ ಇದೆ. ಮತ್ತೆ ಈ ಆಪ್ಷನ್ ನ ಪ್ರೀಮಿಯಂ 3 ರೂಪಾಯಿ. ಒಬ್ಬ ಟ್ರೇಡರ್ ಆಗಿ ನೀವು ಈ ಅಂಡರ್ಲೈನ್ ಪ್ರೈಸ್ 5% ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಂದ್ರೆ 10 ಪಾಯಿಂಟ್ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಅಂಡರ್ಲೈನ್ ಪ್ರೈಸ್ 5% ಜಾಸ್ತಿ ಆಗಿ
ಈ ಆಪ್ಷನ್ ನ ಡೆಲ್ಟಾ 0.2 ಇದೆ ಅಂತ ಅಂದ್ಕೊಂಡ್ರೆ ಹೊಸ ಪ್ರೀಮಿಯಂ ಏನಾಗುತ್ತೆ? ನೀವೇ ಯೋಚನೆ ಮಾಡಿ. ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾನೇ ಈಸಿ. ಯಾಕಂದ್ರೆ ಡೆಲ್ಟಾ ಅನ್ನೋದು ಅಂಡರ್ಲೈನ್ ಪ್ರೈಸ್ ಪ್ರತಿ ಪಾಯಿಂಟ್ ಚೇಂಜ್ ಆದಾಗ ಪ್ರೀಮಿಯಂ ಯಾವ ರೇಟ್ ಅಲ್ಲಿ ಚೇಂಜ್ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಮೇಲೆ ಕೇಳಿರೋ ಪ್ರಶ್ನೆಯಲ್ಲಿ ಅಂಡರ್ಲೈನ್ 10 ಪಾಯಿಂಟ್ ಚೇಂಜ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೀವಿ. ಇಲ್ಲಿ ಡೆಲ್ಟಾ 0.2 ಇದೆ. ಸೊ ಅಂಡರ್ಲೈನ್ ಪ್ರೈಸ್ ಪ್ರತಿಯೊಂದು ಪಾಯಿಂಟ್ ಚೇಂಜ್ ಆದಾಗ ಪ್ರೀಮಿಯಂ 0.2 ಚೇಂಜ್ ಆಗುತ್ತೆ. ಇಲ್ಲಿ 10 ಪಾಯಿಂಟ್ ಚೇಂಜ್ ಆಗಿದೆ ಅಲ್ವಾ? ಸೊ 10 ಇಂಟು 0.2 ಟೋಟಲ್ 2 ಪಾಯಿಂಟ್ಸ್ ಆಗುತ್ತೆ. ಹಾಗಾಗಿ ಹಳೆ ಪ್ರೀಮಿಯಂ ಅಂದ್ರೆ ₹3 ಪ್ಲಸ್ ಚೇಂಜ್ ಆಗಿರೋ ಪ್ರೀಮಿಯಂ ಅಂದ್ರೆ ₹2 ಆಡ್ ಮಾಡಿದ್ರೆ ನಮ್ಗೆ ಹೊಸ ಪ್ರೀಮಿಯಂ ಸಿಗುತ್ತೆ. ಸೊ ಈಗ ಹೊಸ ಪ್ರೀಮಿಯಂ ₹5. ಈಗ ಪುಟ್ ಆಪ್ಷನ್ ಕನ್ಸಿಡರ್ ಮಾಡಿಕೊಂಡು ಡೆಲ್ಟಾ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈಗ ಒಂದು ಸ್ಟಾಕ್ ನ ಅಂಡರ್ಲೈನ್ ಪ್ರೈಸ್ ₹50 ಅಲ್ಲಿ ಟ್ರೇಡ್ ಆಗ್ತಿದೆ ಅನ್ಕೊಳ್ಳಿ. ₹45ಗೆ ಪುಟ್ ಆಪ್ಷನ್ ಇದೆ. ಇದರ ಪ್ರೀಮಿಯಂ ₹2. ಒಬ್ಬ ಟ್ರೇಡರ್ ಆಗಿ ನೀವು ಈ ಅಂಡರ್ಲೈನ್ ಪ್ರೈಸ್ 5% ಕಮ್ಮಿ ಆಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಅಂದ್ರೆ 2.5 ಪಾಯಿಂಟ್ಸ್ ಕಡಿಮೆ ಆಗುತ್ತೆ. ಈ ಆಪ್ಷನ್ ನ ಡೆಲ್ಟಾ 0.2 ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಅಂಡರ್ಲೈನ್ ಪ್ರೈಸ್ ಪ್ರತಿ ಪಾಯಿಂಟ್ ಕಡಿಮೆ ಆದಾಗ ಪುಟ್ ಆಪ್ಷನ್ ಡೆಲ್ಟಾ ಪ್ರಕಾರ ಅಂದ್ರೆ 0.2 ಜಾಸ್ತಿ ಆಗುತ್ತೆ ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತು. ಇಲ್ಲಿ ನಾವು 2.5 ಪಾಯಿಂಟ್ಸ್ ಕಡಿಮೆ ಆಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಸೊ ಪ್ರೀಮಿಯಂ 2.5 ಇಂಟು 0.2 ಈಕ್ವಲ್ಸ್ ಟು 0.5 ಪಾಯಿಂಟ್ಸ್ ಚೇಂಜ್ ಆಗುತ್ತೆ. ಹಾಗಾಗಿ ಹಳೆ ಪ್ರೀಮಿಯಂ ಅಂದ್ರೆ ₹2 ಪ್ಲಸ್ ಚೇಂಜ್ ಆಗಿರೋ ಪ್ರೀಮಿಯಂ ಅಂದ್ರೆ ₹0.5 ಆಡ್ ಮಾಡಿದ್ರೆ ನಮ್ಗೆ ಹೊಸ ಪ್ರೀಮಿಯಂ ಸಿಗುತ್ತೆ. ಸೊ ಅಂಡರ್ಲೈನ್ ಪ್ರೈಸ್ ಡಿಕ್ಲೈನ್ ಆದ್ಮೇಲೆ ಈ ಪುಟ್ ಆಪ್ಷನ್ ನ ಹೊಸ ಪ್ರೀಮಿಯಂ ₹2.5. ಈಗ ಟ್ರೇಡರ್ ಆಗಿ ನೀವೇನು ಅಂಡರ್ಲೈನ್ ಪ್ರೈಸ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದಕ್ಕೆ ಡೆಲ್ಟಾ ಯೂಸ್ ಮಾಡಿಕೊಂಡು ಹೊಸ ಪ್ರೀಮಿಯಂ ನ ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಆದ್ರೆ ಪ್ರಶ್ನೆ ಇದಲ್ಲ. ಪ್ರಶ್ನೆ ಏನಂದ್ರೆ ಈ ಆಪ್ಷನ್ ನ ಡೆಲ್ಟಾ ಹೇಗೆ ಕಂಡುಹಿಡಿಬೇಕು ಅನ್ನೋದು. ಸೊ ಇದಕ್ಕೆ ಆನ್ಲೈನ್ ಅಲ್ಲಿ ಒಂದಿಷ್ಟು ಕ್ಯಾಲ್ಕುಲೇಟರ್ಸ್ ಅವೈಲೇಬಲ್ ಇದೆ. ಹಾಗೇನೆ ಸೆನ್ಸಿಬಲ್ ಅಲ್ಲಿ ಕೂಡ ಒಂದು ಕ್ಯಾಲ್ಕುಲೇಟರ್ ಇದೆ. ಇದರಿಂದ ಕೂಡ ನೀವು ಆಪ್ಷನ್ ಟ್ರೇಡಿಂಗ್ ನ ಡೆಲ್ಟಾನ ಕಂಡುಹಿಡಿಬಹುದು. ಆದ್ರೆ ಅದು ನಿಮ್ಗೆ ಕಷ್ಟ ಅನ್ಸಿದ್ರೆ ಕೊಟ್ಟಿರೋ ಆಪ್ಷನ್ ಟ್ರೇಡಿಂಗ್ ನ ಡೆಲ್ಟಾ ಹೇಗ್ ರೆಕಗ್ನೈಸ್ ಮಾಡಬೇಕು ಅನ್ನೋದಕ್ಕೆ ನಾನು ನಿಮ್ಗೆ ಒಂದು ಚೀಟ್ ಶೀಟ್ ಕೊಡ್ತೀನಿ. ಜನರಲಿ ಹೇಳೋದಾದ್ರೆ ಯಾವೆಲ್ಲ ಕಾಲ್ ಆಪ್ಷನ್ ಔಟ್ ಆಫ್ ದ ಮನಿ ಇರುತ್ತೋ ಅದರ ಡೆಲ್ಟಾ ರೇಂಜ್ 0 ಇಂದ 0.5 ಇರುತ್ತೆ. ಯಾವೆಲ್ಲ ಕಾಲ್ ಆಪ್ಷನ್ ಅಟ್ ದ ಮನಿ ಇರುತ್ತೋ ಅವುಗಳಿಗೆ ಡೆಲ್ಟಾ 0.5 ಇರುತ್ತೆ. ಯಾವೆಲ್ಲ ಕಾಲ್ ಆಪ್ಷನ್ ಇನ್ ದ ಮನಿ ಇರುತ್ತೋ ಅವುಗಳಿಗೆ 0.5ರಿಂದ 1 ಡೆಲ್ಟಾ ರೇಂಜ್ ಇರುತ್ತೆ. ಸೊ ಆ ಸಿಚುವೇಶನ್ ಅಲ್ಲಿ ಸ್ಟ್ರೈಕ್ ಪ್ರೈಸ್ ಏನಿದೆ ಅನ್ನೋದನ್ನ ನೋಡ್ಬೇಕು. ಅದು ಇನ್ ದ ಮನಿ ಇದೆಯೋ, ಅಟ್ ದ ಮನಿ ಇದೆಯೋ ಅಥವಾ ಔಟ್ ಆಫ್ ದ ಮನಿ ಇದೆಯೋ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಒಂದು ಸಲ ನೀವು ಇದನ್ನ ಐಡೆಂಟಿಫೈ ಮಾಡಿದ್ರಿ ಅಂದ್ರೆ ಆ ಆಪ್ಷನ್ ನ ಡೆಲ್ಟಾ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗೇನೆ ಪುಟ್ ಆಪ್ಷನ್ ಅಲ್ಲಿ ಕೂಡ ಯಾವೆಲ್ಲ ಪುಟ್ ಆಪ್ಷನ್ ಇನ್ ದ ಮನಿ ಇರುತ್ತೋ ಅವುಗಳಿಗೆ ಡೆಲ್ಟಾ -0.5ರಿಂದ -1 ಇರುತ್ತೆ. ಯಾವೆಲ್ಲ ಪುಟ್ ಆಪ್ಷನ್ ಅಟ್ ದ ಮನಿ ಇರುತ್ತೋ ಅವುಗಳಿಗೆ ಡೆಲ್ಟಾ -0.5 ಇರುತ್ತೆ. ಹಾಗೆ ಯಾವೆಲ್ಲ ಪುಟ್ ಆಪ್ಷನ್ ಔಟ್ ಆಫ್ ದ ಮನಿ ಇರುತ್ತೋ ಅದರ ಡೆಲ್ಟಾ -0.5ರಿಂದ 0 ತನಕ ಇರುತ್ತೆ. ಸೊ ಯಾವುದೇ ಸಿಚುವೇಶನ್ ಅಲ್ಲಿ ನಿಮ್ಗೆ ಪುಟ್ ಆಪ್ಷನ್ ಎವ್ಯಾಲ್ಯೂಯೇಟ್ ಮಾಡಬೇಕು ಅಂದ್ರೆ ಆಗ ಆಪ್ಷನ್ ಅಟ್ ದ ಮನಿ ಇದೆಯಾ, ಇನ್ ದ ಮನಿ ಇದೆಯಾ ಅಥವಾ ಔಟ್ ಆಫ್ ದ ಮನಿ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳಿ. ಆಗ ನಿಮ್ಗೆ ಡೆಲ್ಟಾದ ಅಪ್ರಾಕ್ಸಿಮೇಟ್ ರೇಂಜ್ ಸಿಗುತ್ತೆ. ಈ ವಿಡಿಯೋನ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಡೆಲ್ಟಾದ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕಾದ ಇನ್ನೂ 2 ಆಸ್ಪೆಕ್ಟ್ಸ್ ಇದೆ. ಅದೇನಂದ್ರೆ ಮೊದಲನೇದಾಗಿ ಒಂದು ಆಪ್ಷನ್ ಎಕ್ಸ್ಪೈರಿ ಟೈಮ್ ಅಲ್ಲಿ ಇನ್ ದ ಮನಿ ಆಗುತ್ತೋ ಇಲ್ವೋ ಅನ್ನೋದನ್ನ ಎವ್ಯಾಲ್ಯೂಯೇಟ್ ಮಾಡೋಕೆ ನೀವು ಡೆಲ್ಟಾನ ಯೂಸ್ ಮಾಡೋದು. ಉದಾಹರಣೆಗೆ ಒಂದು ಕಾಲ್ ಆಪ್ಷನ್ ನ ಡೆಲ್ಟಾ 0.2 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಇದರ ಅರ್ಥ ಏನಂದ್ರೆ ಆಪ್ಷನ್ ಎಕ್ಸ್ಪೈರಿ ಟೈಮ್ ಅಲ್ಲಿ ಇನ್ ದ ಮನಿ ಆಗೋದಕ್ಕೆ ಕೇವಲ 20% ಚಾನ್ಸ್ ಇದೆ ಅಂತ. ಹಾಗಾಗಿ ನೀವು ಆಪ್ಷನ್ ಸೆಲ್ಲರ್ ಆಗಿದ್ದು ಪ್ರೀಮಿಯಂನ ಉಳಿಸ್ಕೊಳ್ಳೋಕೆ ಆಪ್ಷನ್ ನ ಸೆಲ್ ಮಾಡ್ತಾ ಇದ್ದೀರಾ ಅಂದ್ರೆ ಆಗ ನೀವು ಯಾವ ಆಪ್ಷನ್ ಇನ್ ದ ಮನಿಯಲ್ಲಿ ಎಕ್ಸ್ಪೈರ್ ಆಗೋ ಪ್ರೊಬಾಬಿಲಿಟಿ ಕಡಿಮೆ ಇರುತ್ತೋ ಅದನ್ನ ಚೂಸ್ ಮಾಡಬೇಕು. ಅದಕ್ಕೆ ಡೆಲ್ಟಾ ಕಡಿಮೆ ಇರುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಹೇಳೋದಾದ್ರೆ
ಒಂದು ಆಪ್ಷನ್ ನ ಡೆಲ್ಟಾ 0.8 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಅಂದ್ರೆ ಈ ಆಪ್ಷನ್ ಎಕ್ಸ್ಪೈರಿ ಟೈಮ್ ಅಲ್ಲಿ ಇನ್ ದ ಮನಿ ಆಗೋದಕ್ಕೆ 80% ಚಾನ್ಸ್ ಇದೆ. ನೀವು ಸೆಲ್ಲರ್ ಆಗಿದ್ರೆ ಈ ತರದ ಆಪ್ಷನ್ ನ ಸೆಲ್ ಮಾಡೋಕೆ ಇಷ್ಟಪಡಲ್ಲ. ಇದೇ ಕಾನ್ಸೆಪ್ಟ್ ನ ನೀವು ಪುಟ್ ಆಪ್ಷನ್ಗೆ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಆದ್ರೆ ನೆನ್ಪಿರ್ಲಿ, ನೀವು ಕಾಲ್ ಆಪ್ಷನ್ ಅಥವಾ ಪುಟ್ ಆಪ್ಷನ್ ಯಾವ್ದನ್ನೇ ಸೆಲ್ ಮಾಡೋದಾದ್ರೂ ಆ ಆಪ್ಷನ್ ನ ಡೆಲ್ಟಾ 0.5 ಅಥವಾ ಅದಕ್ಕಿಂತ ಕಮ್ಮಿ ಇದೆಯಾ ಅನ್ನೋದನ್ನ ಎನ್ಶೋರ್ ಮಾಡ್ಕೊಳ್ಳಿ. ಯಾಕಂದ್ರೆ ಡೆಲ್ಟಾ 0.5 ಅಥವಾ ಅದಕ್ಕಿಂತ ಕಮ್ಮಿ ಇದ್ರೆ ಅಂತ ಆಪ್ಷನ್ ಔಟ್ ಆಫ್ ದ ಮನಿ ಎಕ್ಸ್ಪೈರ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಅಂತ. ಇದ್ರ ಅರ್ಥ ಆಗ ನೀವು ಬೈಯರ್ ಇಂದ ರಿಸೀವ್ ಮಾಡಿರೋ ಪ್ರೀಮಿಯಂ ನ ರಿಟೈನ್ ಮಾಡ್ಕೋಬಹುದು. ಇದೇ ಕಾನ್ಸೆಪ್ಟ್ ನ ನೀವು ಪುಟ್ ಆಪ್ಷನ್ಗೆ ಕೂಡ ಎಕ್ಸ್ಟೆಂಡ್ ಮಾಡಬಹುದು. ಯಾವಾಗೆಲ್ಲ ನೀವು ಆಪ್ಷನ್ ನ ಸೆಲ್ ಮಾಡಬೇಕು ಅನ್ಕೋತಿರೋ ಆಗ ಆ ಆಪ್ಷನ್ ನ ಡೆಲ್ಟಾ 0.5 ಅಥವಾ ಅದಕ್ಕಿಂತ ಕಮ್ಮಿ ಇದೆಯಾ ಅನ್ನೋದನ್ನ ಎನ್ಶೋರ್ ಮಾಡ್ಕೊಳ್ಳಿ. ಹೀಗ್ ಮಾಡೋದ್ರಿಂದ ಆಪ್ಷನ್ ಇನ್ ದ ಮನಿ ಅಲ್ಲಿ ಎಕ್ಸ್ಪೈರ್ ಆಗೋ ಅಂತ ಚಾನ್ಸಸ್ ತುಂಬಾನೇ ಕಮ್ಮಿ. ಹಾಗಾಗಿ ಬೈಯರ್ ಕೊಟ್ಟಿರೋ ಅಷ್ಟು ಪ್ರೀಮಿಯಂ ನಿಮ್ಮ ಕೈಗೆ ಸಿಗೋ ಆಪರ್ಚುನಿಟಿ ಇರುತ್ತೆ. ಒನ್ ಲಾಸ್ಟ್ ಥಿಂಗ್ ಏನಂದ್ರೆ, ಸೇಮ್ ಅಂಡರ್ಲೈನ್ ಮತ್ತೆ ಸೇಮ್ ಎಕ್ಸ್ಪೈರಿ ಇರುವಂತ ಮಲ್ಟಿಪಲ್ ಆಪ್ಷನ್ ಪೊಸಿಷನ್ಸ್ ಯಾವಾಗೆಲ್ಲ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೋ ಆಗೆಲ್ಲ ನೀವು ಡೆಲ್ಟಾನ ಆಡ್ ಅಪ್ ಮಾಡಬಹುದು. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ನನ್ನ ಹತ್ರ ಇನ್ಫೋಸಿಸ್ ನ ಲಾಂಗ್ ಅಟ್ ದ ಮನಿ ಕಾಲ್ ಆಪ್ಷನ್ ಇದೆ ಅನ್ಕೊಳ್ಳಿ. ಹಾಗೇನೆ ಇನ್ಫೋಸಿಸ್ ನ ಲಾಂಗ್ ಅಟ್ ದ ಮನಿ ಪುಟ್ ಆಪ್ಷನ್ ಕೂಡ ಇದೆ ಅನ್ಕೊಳ್ಳಿ. ಹಾಗಿದ್ರೆ ನನ್ನ ಹತ್ರ ಇರೋ ಓವರ್ ಆಲ್ ಡೆಲ್ಟಾ ಎಷ್ಟಿರುತ್ತೆ ಅನ್ಸುತ್ತೆ ನಿಮ್ಗೆ? ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಸಿಂಪಲ್. ಅಟ್ ದ ಮನಿ ಆಪ್ಷನ್ ನಲ್ಲಿ ಕಾಲ್ ಅಥವಾ ಪುಟ್ ಯಾವುದೇ ಇದ್ರೂ ಡೆಲ್ಟಾ 0.5 ಇರುತ್ತೆ. ಒಂದ್ ಕಡೆ ನನ್ನ ಹತ್ರ ಲಾಂಗ್ ಕಾಲ್ ಇದೆ, ಇದ್ರ ಡೆಲ್ಟಾ ಪ್ಲಸ್ 0.5 ಇದೆ. ಇನ್ನೊಂದ್ ಕಡೆ ನನ್ನ ಹತ್ರ ಅಟ್ ದ ಮನಿ ಪುಟ್ ಆಪ್ಷನ್ ಇದೆ, ಇದ್ರ ಡೆಲ್ಟಾ ಮೈನಸ್ 0.5. ಇವೆರಡೂ ಡೆಲ್ಟಾ ಸೇಮ್ ಅಂಡರ್ಲೈನ್ ಮತ್ತೆ ಸೇಮ್ ಎಕ್ಸ್ಪೈರಿ ಇರೋದ್ರಿಂದ ನಾನು ಇವೆರಡನ್ನು ಆಡ್ ಮಾಡಬಹುದು. ಹಾಗಾಗಿ ಪ್ಲಸ್ 0.5 ಮತ್ತೆ ಮೈನಸ್ 0.5 ಆಡ್ ಮಾಡಿದಾಗ ನನ್ನ ಹತ್ರ ಉಳಿಯೋದು 0. ಇದನ್ನ ಡೆಲ್ಟಾ ನ್ಯೂಟ್ರಲ್ ಪೊಸಿಷನ್ ಅಂತಾನೂ ಕರೀತಾರೆ. ಇದರಿಂದ ನಮಗ್ ಗೊತ್ತಾಗೋದು ಏನಂದ್ರೆ, ಇನ್ಫೋಸಿಸ್ ನ ಸ್ಟಾಕ್ ಪ್ರೈಸ್ ಏನೇ ಆದ್ರೂ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇರೋಂತ ಈ ಎರಡು ಆಪ್ಷನ್ಸ್ ಮೇಲೆ ಯಾವುದೇ ಎಫೆಕ್ಟ್ ಇರೋದಿಲ್ಲ. ವಾರ್ಸಿಟಿ ವೆಬ್ಸೈಟ್ ಅಲ್ಲಿ ಡೆಲ್ಟಾದ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಆ ಡೆಲ್ಟಾ ರಿಲೇಟೆಡ್ ಚಾಪ್ಟರ್ಸ್ ನ ಒಂದ್ಸಲ ಓದಿ. ನಿಮ್ಗೆ ಏನೇ ಪ್ರಶ್ನೆಗಳಿದ್ರೂ ಕಮೆಂಟ್ ಮಾಡಿ, ನಾವು ನಿಮ್ಮ ಪ್ರಶ್ನೆಗಳಿಗೆ ರಿಪ್ಲೈ ಮಾಡ್ತೀವಿ. ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಲೇಬೇಕು. ಅದೇನಂದ್ರೆ, ಒಂದು ಆಪ್ಷನ್ ಇದೆ, ಅದರ ಡೆಲ್ಟಾ 0.3 ಇದೆ ಅಂತ ಅಸ್ಯೂಮ್ ಮಾಡಿ. ಇದರ ಅರ್ಥ ಈ ಆಪ್ಷನ್ ಔಟ್ ಆಫ್ ದ ಮನಿ ಆಪ್ಷನ್. ಈಗ ಅಂಡರ್ಲೈನ್ ಪ್ರೈಸ್ ಚೇಂಜ್ ಆಗುತ್ತೆ. ಆಗ ಆಪ್ಷನ್ ಔಟ್ ಆಫ್ ದ ಮನಿಯಿಂದ ಅಟ್ ದ ಮನಿಗೆ ಟ್ರಾನ್ಸಿಷನ್ ಆಗುತ್ತೆ. ಸೊ ಈಗ ಈ ಆಪ್ಷನ್ ನ ಡೆಲ್ಟಾ 0.5. ಇಲ್ಲಿ ಡೆಲ್ಟಾ 0.3 ರಿಂದ 0.5ಕ್ಕೆ ಮೂವ್ ಆಗಿದೆ. ಹಾಗಿದ್ರೆ ಈ ಡೆಲ್ಟಾ ಯಾವ ಬೇಸಿಸ್ ಮೇಲೆ ಹೀಗ್ ಮೂವ್ ಆಗುತ್ತೆ, ಮತ್ತೆ ಡೆಲ್ಟಾ ಹೀಗ್ ಮೂವ್ ಆಗೋಕೆ ಯಾವೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಡಿಯೋದ ಕೀ ಟೇಕ್ ಅವೇಸ್ ಇಲ್ಲಿದೆ.